ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಚಿಕನ್ ಫ್ರೈ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಕಾಮೆಂಟ್ ಮಾಡಿ ಕೂಡ ತಿಳಿಸಿ ವಿಡಿಯೋ ಹೇಗೆ ಬಂದಿತ್ತು ಅಂತ ಹೇಳಿ. ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಳಿ ರೆಸಿಪಿ ಎಷ್ಟು ಚೆನ್ನಾಗಿತ್ತು ಅಂತೇಳಿ. ಬನ್ನಿ ನೋಡೋಣ ಯಾವ ರೀತಿ ಚಿಕನ್ ಫ್ರೈ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ತೊಗೊತಿದ್ದೀನಿ. ಬಾಣಲಿ ಕಾದ ನಂತರ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಣ್ಣೆ ಜಾಸ್ತಿ ಬೇಕಂದ್ರೂ ಕೂಡ ನೀವು ಒಂದು ಸ್ಪೂನ್ ಜಾಸ್ತಿ ಎಣ್ಣೆನೂ ಕೂಡ ಸೇರಿಸ್ಕೋಬೋದು. ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಈರುಳ್ಳಿನ ಸೇರಿಸ್ಕೊತೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಏನು ಚಿಕನ್ ತಂದಿರ್ತೀವಲ್ಲ ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ 2-3 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡ ನಂತರ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿಗೆ ಚಿಕನ್ಗೆ ಮೊದಲೇ ಖಾರ ಪುಡಿ ಉಪ್ಪು ಎಲ್ಲ ಹಾಕ್ಕೊಂಡು ಸೇರಿಸ್ಕೊಂಡಿಲ್ಲ. ಕಬಾಬ್ಗೆ ಆದರೆ ಆ ರೀತಿ ಮಾಡ್ಕೊಳ್ತೀನಿ. ಈಗ ಜಸ್ಟ್ ಫ್ರೈ ಒಂದು 5-10 ನಿಮಿಷದಲ್ಲಿ ಆಗಬೇಕು. ಈಗ ತುಂಬ ಅರ್ಜೆಂಟ್ ಇರುತ್ತಲ್ವ, ಅಡುಗೆ ಸಮಯ ಇರಲ್ಲ, ಅರ್ಜೆಂಟ್ ಊಟ ಮಾಡಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ಈ ಥರ ನೀವು ಫ್ರೈ ಮಾಡ್ಕೋಬೋದು. ಈಸಿಯಾಗಿ ಒಂದು 5 to 10 ಮಿನಿಟ್ಸಲ್ಲಿ ಫ್ರೈ ಆಗೋಗ್ಬಿಡುತ್ತೆ. ಇದು ಜಸ್ಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ನಂತರ ನಾನು ಚಿಕನ್ನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ನಾವು ಬೇಯಿಸ್ಕೋಬೇಕು. ಉಪ್ಪನ್ನ ನಾನು ಇವಾಗಲೇ ಸೇರಿಸ್ಕೊಳ್ತೀನಿ, ಯಾಕಂದರೆ ಅದು ಚಿಕನ್ ಪೀಸಸ್ ಎಲ್ಲ ಉಪ್ಪನ್ನ ಹಿಡ್ಕೋಬೇಕು. ಹಾಗಾದರೆ ಮಾತ್ರ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಮಾತ್ರ ಸ್ವಲ್ಪ ಮಾತ್ರ ಸೇರಿಸ್ಕೊಳ್ತೀನಿ. ಆಮೇಲೆ ರುಚಿ ನೋಡಿಬಿಟ್ಟು ಕೊನೆಗೆ ಮತ್ತೊಂದು ಸಲ ಉಪ್ಪು ಸೇರಿಸ್ಕೊತೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗ ನಂತರ ಇದನ್ನು ಒಂದು 5-10 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೀನಿ. ನಂತರ ಈ ಕಡೆ ನಾವು ಒಂದು ಜಾರ್ ತೊಗೊತೀನಿ. ಜಾರ್ಗೆ ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, 2 ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊ ಪೀಸಸ್ಸು ಕೂಡ ಈಗ ಸೇರಿಸ್ಕೊಳ್ತೀನಿ. ಹಾಗೆ ಒಂದು ಅರ್ಧ ಈರುಳ್ಳಿನೂ ಕೂಡ ನಾನು ಸೇರಿಸ್ಕೊತೀನಿ. ಮೂರಿಂದ 4 ಕರಿಮೆಣಸು ಸೇರಿಸ್ಕೊಳ್ತೀನಿ. ಸ್ವಲ್ಪ ಗಸಗಸೆನೂ ಕೂಡ ಸೇರಿಸ್ಕೊಳ್ತೀನಿ. ಹಾಗೆ ಚಕ್ಕೆ, 1 ಅಥವಾ 2 ಏಲಕ್ಕಿನ ಸೇರಿಸ್ಕೊಳ್ಳಿ. 2ಕ್ಕಿಂತ ಏಲಕ್ಕಿ ಜಾಸ್ತಿ ಬೇಡ. ಹಾಗೆ ಸ್ವಲ್ಪ ಲವಂಗನೂ ಸೇರಿಸ್ಕೊಳ್ತೀನಿ. ಆಮೇಲೆ ಕೊತ್ತಂಬರಿನೂ ಕೂಡ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ಸಣ್ಣಕ್ಕೆ ರುಬ್ಕೋಬೇಕು. ಈಗ ನೋಡೋಣ ಚಿಕನ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಲಿಡ್ ಓಪನ್ ಮಾಡಿ ಈ ರೀತಿ ನೀಟಾಗಿ ಎಣ್ಣೆ ಎಲ್ಲ ಬಿಡೋ ಥರನೇ ಚಿಕನ್ ಬೇಯಬೇಕು. ಒಂದು 50% ಚಿಕನ್ ಬೆಂದಿದೆ ಅಂತ ನಿಮಗೆ ಅನಿಸಿದಾಗ ಮಾತ್ರ ನೀವು ಖಾರ ಪುಡಿನ ಸೇರಿಸ್ಕೊಳ್ಳಿ. ತುಂಬ ಖಾರ ಜಾಸ್ತಿ ಬೇಕು ಅಂದರೂ ಕೂಡ ಎಕ್ಸ್ಟ್ರಾ ಖಾರ ಪುಡಿನ ನೀವು ಈಗಲೇ ಸೇರಿಸ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಮಾತ್ರ ಸೇರಿಸ್ಕೊಳ್ತೀನಿ ಖಾರ, ಅಂದರೆ ಸ್ವಲ್ಪ ಸಪ್ಪೆನೂ ಬೇಡ, ಜಾಸ್ತಿ ಖಾರನೂ ಬೇಡ. ಮೀಡಿಯಮ್ ಖಾರದಲ್ಲಿ ಮಾತ್ರ 1.5 ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಕಲಿಸ್ಕೊಳ್ತೀನಿ ಎಲ್ಲನೂ. ಈಗ ನಾವಿದಕ್ಕೆ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಜಾರಲ್ಲಿ, ಅದನ್ನು ಕಂಪ್ಲೀಟಾಗಿ ಕೂಡ ಸೇರಿಸ್ಕೊಳ್ತೀನಿ. ಇದಕ್ಕೆ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀಟಾಗೇ ಎಲ್ಲನೂ ಹಾಕ್ಕೋಬೇಕು. ಬಾಂಡೆ ಒಳಗಡೆ ಜಾಸ್ತಿ ನೀರು ಸೇರಿಸೋದು ಬೇಡ. ಮಸಾಲೆ ಎಷ್ಟು ರುಬ್ಬಿರ್ತೀವಲ್ವ ಅಷ್ಟು ಮಸಾಲೆ ಅದು ಜಾರನ್ನ ತೊಳೆದ್ಬಿಟ್ಟು ಏನು ನೀರು ಹಾಕ್ತೀವಲ್ಲ ಅಷ್ಟು ನೀರು ಮಾತ್ರ ಸಾಕು.
ನಂತರ ನಾನಿವಾಗ ಚಿಕನ್ ಮಸಾಲ ಪೌಡರ್ನ ಸೇರಿಸ್ಕೊಳ್ತೀನಿ. ನೀವು ಯಾವ ಪ್ಯಾಕೆಟ್ ಬೇಕಾದರೂ ತೊಗೋಬೋದು, MTR, ಆಚಿ, ನಿಮ್ಮದು ಯಾವ ಬ್ರ್ಯಾಂಡ್ ನೀವು ಯೂಸ್ ಮಾಡ್ತೀರಲ್ವ ಅದೇ ಪ್ಯಾಕೆಟ್ ತೊಗೊಂಡು ಬಂದರೆ ಸಾಕು. ನಾನಿಲ್ಲಿ ಆಚಿ ಜಾಸ್ತಿ ಯೂಸ್ ಮಾಡ್ತೀನಿ ಚಿಕನ್ ಮಸಾಲ ಪೌಡ್ರ್ ಯಾವಾಗಲೂ. ಅದಕ್ಕೆ ನಾನಿವಾಗ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ನಾನಿಲ್ಲಿ ನಿಮಗೆ ಎಷ್ಟು ಚಿಕನ್ ಮಸಾಲ ಪೌಡ್ರ್ ತೊಗೊಂಡೆ ಅಂತ ಅಳತೆ ತೋರಿಸಿಲ್ಲ. 1.5 ಇಂದ 2 ಸ್ಪೂನ್ ತೊಗೊಳ್ಳಿ ಸಾಕು. ಜಾಸ್ತಿ ಮಸಾಲೆ ಆದಷ್ಟು ಕೂಡ ಅಡುಗೆ ಅಷ್ಟು ರುಚಿ ಬರಲ್ಲ, ಮಸಾಲೆ ಆದಷ್ಟು ಕಮ್ಮಿ ಇರಬೇಕು. ಸೊ ಈಗ ನಾನು ಲಿಡ್ ಮುಚ್ಚಿಬಿಟ್ಟು ಇದನ್ನು ಕೂಡ ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೊಳ್ತೀನಿ. ನಂತರ ನೋಡಿ ಈ ರೀತಿಯಾಗಿ ರೆಡಿಯಾಗಿರುತ್ತೆ. ಎಣ್ಣೆ ಎಲ್ಲ ಸಪ್ರೇಟಾಗಿ ಬಂದಿರಬೇಕು, ಮಸಾಲೆ ಬಿಟ್ಟಿರಬೇಕು, ಆವಾಗ ಮಾತ್ರ ಸೂಪರಾಗಿ ಟೇಸ್ಟಿಯಾಗಿದೆ ಅಂತ ಹೇಳ್ಬಿಟ್ಟು. ಈಗ ನಂತರ ಮತ್ತೆ ರುಚಿ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಮತ್ತೆ ಕೂಡ ಉಪ್ಪು ಸೇರಿಸ್ಕೊಳ್ಳಿ. ನೋಡಿ ನಂತರ ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಮೇಲೆ ಆಫ್ ಮಾಡ್ಕೊಳ್ಳಿ. ಇಷ್ಟೇ, ಚಿಕನ್ ಫ್ರೈ ರೆಡಿ ಆಗೋಯ್ತು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನೂ ಕೂಡ ಕಟ್ ಮಾಡಿಬಿಟ್ಟು ಮೇಲೆ ಉದುರಿಸ್ಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಯಿತು. ರೊಟ್ಟಿಗಾಗಿರ್ಬೋದು, ಮುದ್ದೆಗಾಗಿರ್ಬೋದು, ಅಥವಾ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಮಕ್ಕಳಿಗೂ ಕೂಡ ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿ ಇಷ್ಟಪಟ್ಟು ಕೂಡ ತಿಂತಾರೆ. ಈ ವಿಡಿಯೋ ಯಾವ ರೀತಿ ಬಂದಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಕೂಡ ತಿಳಿಸಿ. ನಿಮ್ಗೆ ಯಾವ ರೀತಿಯಾದಂಥ ವಿಡಿಯೋ ಬೇಕಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ಗ್ರೇಟ್ ಡೇ. ಥ್ಯಾಂಕ್ ಯು. ಬಾಯ್.